ನಮ್ಮ ಜೀವನದ ಡೆವಲಪ್ಮೆಂಟ್ಗೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ನಾನು ಬಾಡಿ ಲ್ಯಾಂಗ್ವೇಜ್ ಡೆವಲಪ್ ಮಾಡ್ಕೋಬೇಕು, ಆಮೇಲೆ ಈ ಥರದ್ದನ್ನು ಹೊರಗಡೆಯಿಂದ ನಾನು ಹೇಗೆ ಬಿಲ್ಡ್ ಆಗಬೇಕು ಅಂತ ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ 95% ಪೀಪಲ್ ಇದನ್ನೇ ನೋಡೋದು. ಕನ್ನಡಿಯನ್ನು 10 ಬಾರಿ ತೊಳೆದ್ರೂ ಕೂಡ ಮುಖದ ಮೇಲಿರೋ ಧೂಳು ಹೋಗೋದಿಲ್ಲ ಅಂತ ಎಷ್ಟೋ ಸಲ ನಾವು ಗೊಣಕೊಳ್ತಾ ಇರ್ತೀವಿ, ನಿರಾಸೆ ಹೊಂದುತ್ತೀವಿ. ಆದರೆ ಈಗ ನಮ್ಮ ಮುಖವನ್ನು ಉಜ್ಜಿ ತೊಳೆಯುವ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ. ಕನ್ನಡಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಕನ್ನಡಿ ಸರಿ ಇಲ್ಲ ಅಂತಲೇ ಒರೆಸ್ತಾ ಇದ್ದೀವಿ ನಾವು. ಆವಾಗಿನ ಕಾಲದಲ್ಲಿ ಗಾದೆ ಮಾತುಗಳು ಇತ್ತು, ಅಶ್ವಿನಿ ದೇವತೆಗಳು ಅಸ್ತು ಅಂತ ಇರ್ತವೆ ಅಂತ. ಸೊ ಅಶ್ವಿನಿ ದೇವತೆಗಳು ಅಸ್ತು ಅಂತ ಇರ್ತಾರೆ, ಸಂಜೆ 6 ಗಂಟೆ ಮೇಲೆ ಅಳಬೇಡ, ಈ ಥರ ಬೆಳಗಿನ ಜಾವ ಅದು ಮಾಡಬಾರ್ದು ಇದು ಮಾಡಬಾರ್ದು, ಈ ಥರ ತುಂಬ ಹಿರಿಯರು ನಮಗೆ ಕೆಲವು ಕಟ್ಟುಪಾಡುಗಳನ್ನು ಹಾಕಿದ್ರು. ಇದು ಅವರಿಗೆ ಸೈಂಟಿಫಿಕಲಿ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇದೆಲ್ಲದ್ರ ಹಿಂದೆ ಕೂಡ ಒಂದು ವಿಜ್ಞಾನ ಇದೆ. ನಮಸ್ತೆ. 2025 ನಮ್ಮ ಮೊದಲನೇ ಪುಸ್ತಕನ ನಾವಿವತ್ತಿಂದ ಶುರು ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ನಿಮ್ಮೆಲ್ಲರ ಜೀವನಕ್ಕೂ ಇದೊಂದು ದೊಡ್ಡ ಬುನಾದಿ ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳಿದ್ದೆ. ಸೊ ಡೆಫಿನೆಟ್ಲಿ ಇದು ನಮಗೆ ಒಳ್ಳೆ ಫೌಂಡೇಶನ್ ಆಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಹೊಸ ವರ್ಷದಿಂದ ಅದನ್ನಾದರೂ ಮಾಡಿ. ಆ್ಯಂಡ್ ತುಂಬ ಮಾಡ್ತಾ ಇದ್ದೀರಾ, ಬಟ್ ಅಟ್ಲೀಸ್ಟ್ ಯಾರು ಮಾಡ್ತಾ ಇಲ್ಲ ಅವರು ಮಾಡಿ. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ನಾವು ಮಾತ್ರ ಚೆನ್ನಾಗಿರೋದಲ್ಲ, ಶೇರ್ ಮಾಡೋಕ್ಕೆ 1 ನಿಮಿಷ ತೊಗೋಬೋದು, ಬಟ್ ವಿಷಯಗಳು, ಜ್ಞಾನಗಳು ನಾವು ಹೆಚ್ಚು ಶೇರ್ ಮಾಡಿದಷ್ಟು ನಾವು ಚೆನ್ನಾಗಿರೋದ್ರ ಜೊತೆ ನಮ್ಮ ಸುತ್ತ ಚೆನ್ನಾಗಿದ್ದರೆ ನಾವು ಇನ್ನೂ ಚೆನ್ನಾಗಿರ್ತೀವಿ. ಆ್ಯಂಡ್ ನಾವು ಏನು ಕೊಡ್ತೀವಿ ಅದು ನಮಗೆ 10 ಪಟ್ಟು ರಿಟರ್ನ್ ಬರುತ್ತೆ. ನಮಗೇನು ಬರಬೇಕು ಅದನ್ನು ನಾವು ಕೊಟ್ಟರೆ ಅದೇ ನಮ್ಮ ಜೀವನ ಆಗುತ್ತೆ. ಸೊ ಹಾಗಾಗಿ ಜ್ಞಾನವನ್ನು ಹಂಚೋದ್ರಿಂದ ತುಂಬ ಜನರ ಲೈಫ್ಗೆ ಅದು ಸಮ್ ಪರ್ಸೆಂಟೇಜ್ ಆದರೂ ಹೆಲ್ಪ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ಚಾಪ್ಟರ್ನ ನಾವು ಶುರು ಮಾಡ್ತಾ ಇದ್ದೀವಿ. ಶುಭ ನುಡಿಯೇ ಶಕುನದ ಹಕ್ಕಿ. ಶುಭ ನುಡಿಯೇ ಶಕುನದ ಹಕ್ಕಿ ಅಂತಂದರೆ ಈ ಚಾಪ್ಟರ್ ಏನು ಹೇಳ್ತಾ ಇದೆ, ಏನು ಹೇಳಕ್ಕೆ ಹೋಗ್ತಾ ಇದೆ ನೋಡೋಣ. ಆ್ಯಂಡ್ ಬುಕ್ಕು ನಿಮ್ಮೆಲ್ರಿಗೂ ಗೊತ್ತಿದೆ, ಸೂಕ್ತ ಮನಸ್ಸಿನ ರಹಸ್ಯ. ಸೊ ಈಗ ಇದಕ್ಕೆ ಅವರೊಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತಾ ಇದ್ದಾರೆ ನಮ್ಮ ಲೈಫ್ನ. ನೀವು ಐಸ್ಬರ್ಗ್ನ ನೋಡಿರ್ಬೋದು. ನೀರಿನ ಮೇಲೆ ನಮಗೆ ಕಾಣೋದು 5% ಆಯಿತಾ. ಉಳಿದ 95% ನೀರಿನ ಒಳಗಡೆ ಇರುತ್ತೆ. ಅಂದರೆ ಐಸ್ಬರ್ಗ್ ಅಂದರೆ ನೀವು ಯಾವುದಾದ್ರೂ ಒಂದು ಸಮುದ್ರದ ಹತ್ರ ಅಥವಾ ಈ ಸ್ವಿಟ್ಜರ್ಲ್ಯಾಂಡ್ ಅಂತ ಕಡೆ ಹೋದಾಗ ನಾವು ನೋಡಿರ್ತೀವಿ ಆಯಿತಾ. ಅಂದರೆ ಫುಲ್ಲು ಐಸ್ ಕಟ್ಕೊಂಡಿರುತ್ತೆ, ಮೇಲಿಂದ ನಮ್ಗೆ ಅದೊಂದು ಬೆಟ್ಟದ ಥರ, ಒಂದು ಐಸ್ ಬೆಟ್ಟದ ಥರ ಕಾಣಿಸ್ತಾ ಇರುತ್ತೆ. ಬಟ್ ಅದು ಅಲ್ಲಿ ಕಾಣಿಸೋದು ಬರೀ ನಮಗೆ 5% ಅಷ್ಟೇ. ಅದ್ರ ಆಳದಲ್ಲಿ ಅದೇನು ಕಟ್ಟಿರುತ್ತೆ ಅದಕ್ಕಿಂತ 95% ಅದ್ರ ಆಳಕ್ಕೆ ಬೆಳೆದಿರುತ್ತೆ ಅದು. ಸೊ ಆ ಥರ ನಮ್ಮ ಬದುಕು ಕೂಡ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ಅರಿವಿಗೆ ಬರೋದು 5% ಅಷ್ಟೇ. ನಮ್ಮ ಅರಿವಿಗೆ ಬರೋದು, ನಾವು ನೋಡ್ತಾ ಇರೋದು ಏನಿದೆ ಇವಾಗ ಪ್ರಪಂಚ, ಅದು ಬರೀ 5% ಅಷ್ಟೆ. ಆದರೆ ನಾವೇನು ಅಂದ್ಕೊಂಡಿದ್ದೀವಿ, ನಮ್ಮ ಜಾಗೃತ ಮನಸ್ಸೇ ಎಲ್ಲವೂ ಅನ್ನೋ ಒಂದು ಭ್ರಮೆಯಲ್ಲಿದ್ದೀವಿ. ಕಾನ್ಷಿಯಸ್ ಮೈಂಡ್ ಏನಿದೆ ಅದೇ ಎಲ್ಲಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ, ಅದೇ 100% ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದು ಬರೀ 5% ಅಷ್ಟೇ. ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋದು, ನಾವು ಏನು ಅರಿವಿಗೆ ಬಂದಿದೆ ಅದು ಬರೀ 5%. ಇನ್ನು 95% ನಮ್ಮ ಒಳಗಡೆ ಅದು ಹುದುಕೊಂಡಿದೆ, ನಮ್ಮ ಒಳಗಡೆ ಇದೆ. ನಮ್ಮೆಲ್ಲರ ಯೋಜನೆ, ಕರ್ಮ ಎಲ್ಲದರ ಸಾಫ್ಟ್ವೇರ್ ಒಳಗಡೆ ಬಚ್ಚಿಟ್ಟುಕೊಂಡಿರುತ್ತದೆ. ಅದನ್ನು ಸರಿ ಮಾಡದೆ ಬದುಕಿನ ಗುಣಮಟ್ಟವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಥವಾ ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ನಾವೇನು ಮಾಡ್ತಾ ಇರ್ತೀವಿ, ನಮ್ಮ ಜೀವನದ ಡೆವಲಪ್ಮೆಂಟ್ಗೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ನಾನು ಬಾಡಿ ಲ್ಯಾಂಗ್ವೇಜ್ ಡೆವಲಪ್ ಮಾಡ್ಕೋಬೇಕು, ಆಮೇಲೆ ಈ ಥರದ್ದನ್ನು ಹೊರಗಡೆಯಿಂದ ನಾನು ಹೇಗೆ ಬಿಲ್ಡ್ ಆಗಬೇಕು ಅಂತ ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ 95% ಪೀಪಲ್ ಇದನ್ನೇ ನೋಡೋದು, ಹೊರಗಡೆ ಪೀಪಲ್ಗೆ ನಾನು ಹೆಂಗೆ ಬಿಲ್ಡ್ ಆಗಬೇಕು ಅಂತ. ಆದರೆ ಅದು ಕಷ್ಟ ಆಗ್ತಾ ಇರುತ್ತೆ. ಓಕೆ, ತುಂಬ ಕಷ್ಟ ಆಗ್ತಾ ಇರುತ್ತೆ. ನಾವು ನೋಡಿದ್ದೀವಿ, ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅಂತ ಎಲ್ಲರೂ ಕೇಳಿದ್ದೀವಿ. ಬಟ್ ಫೇಕ್ ಇಟ್
ಅಲ್ಲ, ಆ್ಯಕ್ಚುಲಿ ಫೀಲ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಯಾಕೆ ಅಂದರೆ ನಾವು ಹೊರಗಡೆಯಿಂದ ಏನು ಜನಕ್ಕೋಸ್ಕರ ಬಿಲ್ಡ್ ಆಗ್ತಾ ಇದ್ದೀವಿ, ಓಕೆ, ಅದು ಯಾವತ್ತಿದ್ರೂ ಒಂದು ರೀತಿ ನಮಗೆ ಆ್ಯಕ್ಟಿಂಗ್ ಥರನೇ ಇದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡಿರ್ಬೋದು, ತುಂಬ ಜನ ಹೊರಗಡೆಯಿಂದ ಈ ವ್ಯಕ್ತಿಯಷ್ಟು ಸ್ಟ್ರಾಂಗ್ ಇನ್ನೊಬ್ರು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ, ಅಯ್ಯೋ ಈ ವ್ಯಕ್ತಿ ಹಾಗೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಬಟ್ ಅದೇ ವ್ಯಕ್ತಿ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿರ್ತಾರೆ. ಆವಾಗ ಅಯ್ಯೋ ಈ ವ್ಯಕ್ತಿಗೆ ಏನಾಯಿತು, ಇವ್ರು ಸೂಸೈಡ್ ಮಾಡ್ಕೊಂಡ್ರ, ಸಾಧ್ಯನೇ ಇಲ್ಲ ಅಂತ ಆಶ್ಚರ್ಯ ಪಡ್ತೀವಿ. ಆದರೆ ಆಶ್ಚರ್ಯ ಪಡೋದಲ್ಲ, ಅವರು ಹೊರಗಡೆ ಜಗತ್ತಿಗೆ ಹೇಗೆ ಬೇಕು ಹಾಗೆ ಬಿಲ್ಡ್ ಆಗಿದ್ದಾರೆ. ಅದು 5%. ಬಟ್ ನಿಜವಾಗ್ಲೂ ಅವ್ರು ಬಿಲ್ಡ್ ಆಗಬೇಕಾಗಿದ್ದು ಅವರ ಒಳಗಡೆಯಿಂದ. ಅಂದರೆ ನಮ್ಮ ಒಳಗಡೆ ಅಷ್ಟು ಶಕ್ತಿ ಇದೆ. ನಾವು ಒಳಗಡೆಯಿಂದ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ 95% ಏನಿದೆಯಲ್ಲ, ಅದರ ಒಂದು ರಹಸ್ಯನ ತಿಳ್ಕೊಂಬಿಟ್ರೆ, ಬರೀ 5% ಅಲ್ಲ, 95% ರಹಸ್ಯನ ನಾವು ತಿಳ್ಕೊಂಬಿಟ್ರೆ ನಾವು ಹೊರಗಡೆಯಿಂದ ಒಳಗಡೆಯಿಂದನೂ ಗಟ್ಟಿಯಾಗಿರ್ತೀವಿ. ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ನಾವು ಬರೀ 5% ಕಣ್ಣಿಗೆ ಕಾಣಿಸ್ತಾ ಇರೋದ್ರ ಬಗ್ಗೆ ಮಾತ್ರ ವರ್ಕ್ ಮಾಡಿಬಿಡ್ತೀವಿ. ಬಟ್ ನಮ್ಮ ಒಳಗಡೆ ನಾವು ನಿಜವಾಗ್ಲೂ ವರ್ಕ್ ಮಾಡ್ಕೊಬೇಕಾಗಿರೋ 95% ಬಗ್ಗೆ ನಾವು ವರ್ಕ್ ಮಾಡ್ಕೊಳ್ಳಲ್ಲ. ಸೊ ಆ 95% ಏನು, ಹೇಗೆ ಅದು, ನಾವೇನು ಬರೀ 5% ನೋಡ್ತಾ ಇದ್ದೀವಿ ಅಂತ ಸ್ವಲ್ಪ ಇನ್ ಡೀಪ್ ನೋಡ್ತಾ ಹೋಗೋಣ. ಕನ್ನಡಿಯನ್ನು 10 ಬಾರಿ ತೊಳೆದ್ರೂ ಕೂಡ ಮುಖದ ಮೇಲಿರೋ ಧೂಳು ಹೋಗೋದಿಲ್ಲ ಅಂತ ಎಷ್ಟೋ ಸಲ ನಾವು ಗೊಣಕೊಳ್ತಾ ಇರ್ತೀವಿ, ನಿರಾಸೆ ಹೊಂದುತ್ತೀವಿ. ಆದರೆ ಈಗ ನಮ್ಮ ಮುಖವನ್ನು ಉಜ್ಜಿ ತೊಳೆಯುವ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ. ಕನ್ನಡಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಕನ್ನಡಿ ಸರಿ ಇಲ್ಲ ಅಂತಲೇ ಒರೆಸ್ತಾ ಇದ್ದೀವಿ ನಾವು. ಎಷ್ಟೋ ಜನ ಬರೀ ಹೊರಗಡೆ ಜಗತ್ತು ಸರಿ ಇಲ್ಲ ಅಂತನೋ, ಕನ್ನಡಿ ಸರಿ ಇಲ್ಲ ಅಂತ ಒರೆಸ್ತಾ ಇದ್ದೀವಿ, ಅಥವಾ ಇನ್ನೊಬ್ಬರನ್ನ ದೂರ್ಕೊಂಡು ಬ್ಲೇಮ್ ಮಾಡಿಕೊಂಡು ನಾವು ಜಗತ್ತನ್ನು ನಾವು ದೂರ್ತಾ ಇದ್ದೀವಿ. ಆದರೆ ಕನ್ನಡಿನ ಒರೆಸೋಕ್ಕಿಂತ ಮುಂಚೆ ನಮ್ಮ ಮುಖದ ಮೇಲಿನ ಧೂಳನ್ನ ನಾವು ಫಸ್ಟ್ ಒರೆಸ್ಕೋಬೇಕಾಗಿದೆ. ಅದಕ್ಕೆ ಟೈಮ್ ಬಂದಿದೆ ಇವಾಗ ಅಂತ ಹೇಳ್ತಿದ್ದಾರೆ. ಎಲೆಗೆ ನೀರು ಹಾಕಿಬಿಟ್ಟು ಗಿಡ ಸಮೃದ್ಧಿ ಆಗುತ್ತಾ? ಎಲೆ ಮೇಲೆ ನೀರು ಹಾಕಿಬಿಟ್ಟು ಎಲೆಗೆ ಔಷಧಿಗಳು ಹೊಡೆದ್ರೆ ಗಿಡ ಸಮೃದ್ಧಿ ಆಗುತ್ತಾ? ಇಲ್ಲ. ಗಿಡದ ಬುಡಕ್ಕೆ, ಬೇರುಗೆ ಹೊಡೆದಾಗ ಮಾತ್ರನೇ ಆ ಗಿಡ ಬೆಳೆಯುತ್ತೆ. ನಾವು ಎಲೆಗೆಲ್ಲ ನೀರು ಸವರ್ಬಿಟ್ಟು ಯಾಕೋ ಬೆಳೀತಾ ಇಲ್ಲ ಅಂದರೆ ನಾವು ಹಾಗೇ 5% ಹೊರಗಡೆ ಇದಕ್ಕೆಲ್ಲ ಬೇಕಾಗಿರೋ ಎನರ್ಜಿನ ಹಾಕ್ತಾ ಇದ್ದೀವಿ. ಬಟ್ ಇನ್ನು 95% ನಮ್ಮ ಒಳಗಡೆ ಇದೆ. ನಾವಿನ್ನೂ ತಿಳ್ಕೊಳ್ದೇ ಇರೋವಂತಹ ರಹಸ್ಯಗಳಿದೆ. ಅದ್ರ ಮೇಲೆ ನಮ್ಮ ಎನರ್ಜಿನ ಫೋಕಸ್ ಮಾಡಿದ್ರೆ ನಮ್ಮ ಜೀವನ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗುತ್ತೆ. ಸೊ ಈಗ ಅದಕ್ಕೆ ಟೈಮ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಇನ್ನೊಬ್ಬರ ಕೈಯಲ್ಲಿ ಏನು ಹೇಳ್ತಾರೆ, ನಮ್ಮ ಒಂದು ಡ್ರೈವಿಂಗ್ ಏನು ನಾವು ಇವಾಗ ವಾಹನ ಚಲಾಯಿಸಬೇಕು ಅಂದರೆ ನಾವೇ ಅದನ್ನು ಡ್ರೈವ್ ಮಾಡೋಣ. ಬೇರೆ ಯಾರ ಕೈಲೋ ಕೊಟ್ಬಿಟ್ಟು ಅವರ ಒಂದು ಅದೃಷ್ಟಕ್ಕೆ ಬೇರೆ ಯಾರ ಕೈಲೋ ಕೊಡೋದು ಅಂದರೆ ಒಂದು ಲಕ್ಗೋ ಏನಕ್ಕೋ ಬಿಡೋದಲ್ಲ. ನಮ್ಮ ಕೈಯಲ್ಲೇ ನಾವು ಡ್ರೈವ್ ಮಾಡಬೇಕು, ನಮ್ಮ ಗಾಡಿನ ನಾವೇ ಓಡಿಸ್ಬೇಕು. ಸೊ ದಟ್ ನಮ್ಮ ಜೀವನದ ಡ್ರೈವರ್ಸ್ ನಾವೇ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಆ ಡ್ರೈವರ್ ಆಗೋದಕ್ಕೆ ಚೆನ್ನಾಗಿ ತಯಾರಿ ಆಗಬೇಕು. ಆಗ ಮಾತ್ರ ಅತ್ಯುತ್ತಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ದರೆ ಈಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗೆ ಬರ್ತಾ ಇದ್ದೀವಿ. ಜಾಗೃತ ಮನಸ್ಸು ಅಂದರೆ ಏನು? ಕಾನ್ಷಿಯಸ್ ಮೈಂಡ್ ಅಂದರೆ ಈಗ ನಾವು ಎಚ್ಚರವಾಗಿರುವಾಗ ಇರುವಂಥದ್ದು. ಅಂದರೆ ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮುಂದೆ ಕ್ಯಾಮ್ರಾ ಇದೆ, ನನ್ನ ಮುಂದೆ ಬುಕ್ ಇದೆ, ಸೊ ಇಲ್ಲಿ ಕ್ಯಾಮ್ರಾ ಲೈಟ್ಸ್ಗಳಿವೆ. ಸೊ ಇಲ್ಲಿ ಏನು ಜಾಗೃತವಾಗಿದೆ, ನಾನು ಜಾಗೃತದಿಂದ ಏನು ನೋಡ್ತಾ ಇದ್ದೀನಲ್ಲ, ಇದೆಲ್ಲ ಕಾನ್ಷಿಯಸ್ ಮೈಂಡ್. ಓಕೆ. ಸೊ ಸೂಕ್ತ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡು ಫಸ್ಟು ಏನೇನು ಅಂತ ತಿಳ್ಕೊಳ್ಳೋಣ. ಕಾನ್ಷಿಯಸ್ ಅಂದರೆ ಎಚ್ಚರ ಇದ್ದಾಗ ಇರುವಂತಹ ಮೈಂಡ್. ಸಬ್ಕಾನ್ಷಿಯಸ್ ಅಂದರೆ ನಾವು ಎದ್ದಾಗ ಅಲ್ಲ, ನಾವು ಮಲಗಿದ್ದಾಗ್ಲೂ ಜರ್ನಿ ಮಾಡುವಂಥದ್ದು ಸಬ್ಕಾನ್ಷಿಯಸ್ ಮೈಂಡ್. ಬಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಡೆಯೋ ಎಲ್ಲ ಘಟನೆಗಳು ಕೂಡ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಕಾನ್ಷಿಯಸ್ ಮೈಂಡ್ ಏನನ್ನು ಕೂಡಿಟ್ಕೊಂಡಿರುತ್ತೆ ಅದನ್ನು ಅಲ್ಲಿಗೆ ವರ್ಗಾವಣೆ ಮಾಡ್ತಾ ಇರುತ್ತೆ ಸಬ್ಕಾನ್ಷಿಯಸ್ಗೆ. ಸೊ ಕಾನ್ಷಿಯಸ್ಸಿಂದ ತಗೊಳ್ಳೋದು, ನಾನು ನೋಡೋದು, ನಾನು ತಿನ್ನೋದು, ನಾನು ಮಾತಾಡೋದು, ನಾನು ಕೇಳೋದು ಎಲ್ಲವೂ ಕೂಡ ನನಗೆ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡೋದು ಎಲ್ಲಿಗೆ? ಸಬ್ಕಾನ್ಷಿಯಸ್ ಮೈಂಡ್ಗೆ, ನಮ್ಮ ಸೂಕ್ತ ಮನಸ್ಸಿಗೆ. ಓಕೆ. ಸೊ ಇಲ್ಲಿ ಈ ಸೂಕ್ತ ಮನಸ್ಸು ವಿಶ್ವಚೇತನಕ್ಕೆ ಅಂದರೆ ಯೂನಿವರ್ಸಲ್ ಮೈಂಡ್ ಜೊತೆಗೆ ಸಂಬಂಧನ ಹೊಂದಿರುತ್ತೆ. ಈ ಒಂದು ಯೂನಿವರ್ಸಲ್ ಮೈಂಡ್, ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಯೂನಿವರ್ಸಲ್ ಮೈಂಡ್, ಈ ಮೂರನೇದನ್ನು ನೀವು ಕೇಳಿರೋದು ಮೋಸ್ಟ್ಲಿ ಕಡಿಮೆ ಕೇಳಿರ್ತೀರ. ಬಟ್ ಥ್ಯಾಂಕ್ ಯು ಮ್ಯಾಮ್,
ಬ್ಯೂಟಿಫುಲ್ಲಾಗಿ ಅರ್ಥ ಮಾಡಿಸ್ತಾ ಇರೋದಕ್ಕೆ ಏನು ದೀಕ್ಷಿತಾ ಮ್ಯಾಮ್ಗೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾನ್ಷಿಯಸ್ ಮೈಂಡ್ ಎಚ್ಚರ ಇದ್ದಾಗ ಬರುವಂಥದ್ದು, ಸಬ್ಕಾನ್ಷಿಯಸ್ ಮೈಂಡು ನಾವು ಎಚ್ಚರ ಇಲ್ಲದೇ ಇದ್ದರೂ ಕೂಡ, ಆದರೆ ಕಾನ್ಷಿಯಸ್ ಮೈಂಡ್ ಅಟ್ರಾಕ್ಟ್ ಮಾಡಿರೋದನ್ನೆಲ್ಲ ಅಲ್ಲಿಗೆ ವರ್ಗಾವಣೆ ಮಾಡುತ್ತೆ. ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲಿಗೆ ವರ್ಗಾವಣೆ ಮಾಡುತ್ತೆ? ಸಬ್ಕಾನ್ಷಿಯಸ್ ಮೈಂಡ್ ಏನರ ಜೊತೆ ಕನೆಕ್ಟ್ ಆಗಿದೆ ಅಂದರೆ ಯೂನಿವರ್ಸಲ್ ಮೈಂಡ್ ಜೊತೆ ಕನೆಕ್ಟ್ ಆಗಿದೆ. ಸೊ ಯೂನಿವರ್ಸಲ್ ಮೈಂಡ್ ಅಂದರೆ ಏನು? ಅದನ್ನೇ ನಾವು ಸೂಪರ್ ಕಾನ್ಷಿಯಸ್ ಅಂತ ಕರಿತೀವಿ. ಭಗವಂತ, ಬ್ರಹ್ಮಾಂಡ, ದೇವರು, ಸೃಷ್ಟಿಕರ್ತ ಅಂತ ನಾವೇನೆಲ್ಲ ಕರಿತಾ ಇದ್ದೀವಿ ಅವೆಲ್ಲವೂ ಕೂಡ ಸೂಪರ್ ಕಾನ್ಷಿಯಸ್. ಓಕೆ, ಅಂದರೆ ಒಂದು ಹೀಲಿಂಗ್ ಎನರ್ಜಿ, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಶಕ್ತಿ ನಮ್ಮ ಬ್ರಹ್ಮಾಂಡದಲ್ಲಿ ಇದೆ. ಆ ಬ್ರಹ್ಮಾಂಡದ ಎನರ್ಜಿಯ ಜೊತೆಗೆ ನಮ್ಮ ಸೂಕ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆಗಿರುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆಗಿರುತ್ತೆ. ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡಿಂದ ಯೂನಿವರ್ಸಲ್ ಮೈಂಡ್ ಅಂದರೆ ಸೂಪರ್ ಕಾನ್ಷಿಯಸ್. ಸೊ ಈ ರೀತಿ ಅದು ಹೋಗ್ತಾ ಇರುತ್ತೆ ಯೂನಿವರ್ಸ್ಗೆ. ಓಕೆ, ಅದಕ್ಕೆ ಹೇಳೋದು ಯೂನಿವರ್ಸಲ್ಲಿ ಎಲ್ಲ ಇದೆ, ಕೆಟ್ಟದ್ದು ಒಳ್ಳೆಯದು ಎಲ್ಲ ಇದೆ. ಯಾಕೆ? ಬಿಕಾಸ್ ನಮ್ಮೆಲ್ಲರ ಕಾನ್ಷಿಯಸ್ ಅಟ್ರಾಕ್ಟ್ ಮಾಡಿರೋದನ್ನು ವಾಪಸ್ ಅಲ್ಲೇ ರಿಲೀಸ್ ಮಾಡ್ತೀವಿ, ಮತ್ತು ವಾಪಸ್ ಅದನ್ನೇ ನೋಡ್ತಾ ಇರ್ತೀವಿ. ಸೊ ನಾವೇನು ರಿಲೀಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಗಾಂಧೀಜಿಯವರು ಒಂದು ಹೇಳ್ತಿದ್ರಲ್ವ, ಏನು ಕೆಟ್ಟದ್ದನ್ನು ನೋಡಲ್ಲ, ಕೆಟ್ಟದ್ದನ್ನು ಮಾತಾಡಲ್ಲ, ಕೆಟ್ಟದ್ದನ್ನು ಕೇಳಿಸ್ಕೊಳ್ಳಲ್ಲ ಅಂತ 3 ಕೋತಿಗಳ ಬಗ್ಗೆ ಒಂದು ಸ್ಟೋರಿ ನಾವೆಲ್ಲರೂ ನೋಡಿದ್ದೀವಿ. ಇದೆಲ್ಲ ಸುಮ್ಮನೆ ಹೇಳಿರೋದಲ್ಲ, ಯೂನಿವರ್ಸಿಂದ ನಿಮಗೇನು ಬೇಕು ಅದನ್ನು ಮಾತ್ರ ರಿಲೀಸ್ ಮಾಡಿ ಅಂತ ಹೇಳಿರೋ ಅಂಥದ್ದು. ಬಟ್ ಆ ಮೈಂಡ್ಗಳ ಬಗ್ಗೆ ಅವಾಗೆಲ್ಲ ಅಷ್ಟು ರಿಸರ್ಚ್ ಇರಲಿಲ್ಲ ಅನಿಸುತ್ತೆ. ಸೊ ದಟ್ ಇಷ್ಟೆಲ್ಲ ಡೀಪ್ ಅಂದರೆ ರಿಸರ್ಚ್ ಇತ್ತು, ಅದನ್ನು ಬೆಳಕಿಗೆ ತರುವಂಥ ಪ್ರಯತ್ನಗಳಿಲ್ಲದೆ ಇರೋ ಕಾರಣ ಆವಾಗಿನ ಕಾಲದಲ್ಲಿ ಗಾದೆ ಮಾತುಗಳು ಇತ್ತು. ಅಶ್ವಿನಿ ದೇವತೆಗಳು ಅಸ್ತು ಅಂತ ಇರ್ತವೆ ಅಂತ. ಸೊ ಅಶ್ವಿನಿ ದೇವತೆಗಳು ಅಸ್ತು ಅಂತ ಇರ್ತಾರೆ, ಸಂಜೆ 6 ಗಂಟೆ ಮೇಲೆ ಅಳಬೇಡ, ಈ ಥರ ಬೆಳಗಿನ ಜಾವ ಅದು ಮಾಡಬಾರ್ದು ಇದು ಮಾಡಬಾರ್ದು, ಈ ಥರ ತುಂಬ ಹಿರಿಯರು ನಮಗೆ ಕೆಲವು ಕಟ್ಟುಪಾಡುಗಳನ್ನು ಹಾಕಿದ್ರು. ಇದು ಅವರಿಗೆ ಸೈಂಟಿಫಿಕಲಿ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇದೆಲ್ಲದ್ರ ಹಿಂದೆ ಕೂಡ ಒಂದು ವಿಜ್ಞಾನ ಇದೆ. ಸೊ ಅದನ್ನು ಇಲ್ಲಿ ಹೇಳ್ತಾ ಇರೋದು, ಸೂಪರ್ ಕಾನ್ಷಿಯಸ್ ಜೊತೆಗೆ ನಮ್ಮ ಸಬ್ಕಾನ್ಷಿಯಸ್ ಕನೆಕ್ಟ್ ಆಗಿದೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಕಾನ್ಷಿಯಸ್ ಮೈಂಡ್ ರಿಲೇಟ್ ಆಗಿರುತ್ತೆ. ಸೊ ಎಲ್ಲವೂ ಒಂದಕ್ಕೊಂದು ಇರುತ್ತೆ. ಹಾಗಾಗಿ ಗ್ರಹ, ನಕ್ಷತ್ರ ಎಲ್ಲವನ್ನು ಒಳಗೊಂಡಂತಹ ಬ್ರಹ್ಮಾಂಡ ಸ್ವಲ್ಪ ಸಮತೋಲನ ತಪ್ಪಿದ್ರೂ ಕೂಡ ಸರ್ವನಾಶ ಆಗುತ್ತೆ. ಅಂದರೆ ಯೂನಿವರ್ಸ್, ಬ್ರಹ್ಮಾಂಡದಲ್ಲಿ ಏನೆಲ್ಲನೂ ಬ್ಯಾಲೆನ್ಸ್ಡಾಗಿ ನಡೀತಾ ಇದೆ, ಒಂದು ಚೂರು ಅದು ಆಯಾ ತಪ್ಪಿದ್ರೂ ಕೂಡ ಇಡೀ ಒಂದು ಏನು ಹೇಳ್ತಾರೆ ಪೂರ್ತಿ ಸರ್ವನಾಶ ಆಗೋಗುತ್ತೆ. ಯಾವುದೇ ಒಂದು ಗ್ರಹ ತನ್ನ ಕಕ್ಷೆಯಿಂದ 1 ಇಂಚು ಹೊರ ಬಂದರೂ ಕೂಡ ಲಾಯ ತಪ್ಪಿ ಹೋಗುತ್ತೆ. ಹಾಗೆ ಆಹಾರ ಸರಪಳಿಯಲ್ಲಿ ಸಣ್ಣ ವ್ಯತ್ಯಾಸವಾದರೂ ಕೂಡ ಜೀವ ಸಂಕುಲವೇ ನಾಶ ಆಗಿ ಹೋಗುತ್ತೆ. ಹಾಗಿದ್ರೆ ಇದಿಷ್ಟು ಪರಿಪೂರ್ಣವಾಗಿ ಜಗತ್ತು ನಡೆಯಬೇಕಾದ್ರೆ ಎಲ್ಲವನ್ನು ನಿಯಂತ್ರಿಸುತ್ತಿರುವ ಅದೃಶ್ಯ ಶಕ್ತಿಯೊಂದು ಇರಲೇಬೇಕಲ್ವಾ? ಸುಮ್ಮನೆ ಯೋಚನೆ ಮಾಡೋಣ. ನಾವು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದನ್ನು ನಾವು ಹೇಳ್ತಾ ಇದ್ದೀವಿ, ಇದು ಹಾಗೆ ಇದು ಹೀಗೆ ಅಂತ. ಏನು ಎಲ್ಲ ದೇವರು ಅನ್ನೋದಿಲ್ಲ, ಅಥವಾ ಅದೆಲ್ಲ ಸುಳ್ಳು, ಎಲ್ಲ ಮನುಷ್ಯ ಮಾಡೋದು, ಎಲ್ಲ ನಮ್ಮ ಕೈಯಲ್ಲೇ ಇರೋದು, ಆ ಥರ ನಾವು ಹೇಳ್ತಾ ಇರ್ತೀವಿ. ಓಕೆ, ಹೌದು, ಎಲ್ಲ ನಮ್ಮ ಕೈಯಲ್ಲಿದೆ. ಬಟ್ ಇಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂದರೆ, ಈಗ ಇದಕ್ಕೊಂದು ಸ್ಟೋರಿ ನೆನಪು ಬರುತ್ತೆ. ಆ ಸ್ಟೋರಿ ಹೇಳಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಏನಂದರೆ, ಒಂದಿನ ಐನ್ಸ್ಟೈನ್ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಂತೆ. ಸೊ ಯಂಗ್ ಸೈಂಟಿಸ್ಟ್ಗಳೆಲ್ಲ ಅದೇ ಟ್ರೈನಲ್ಲಿ ಅವ್ರ ಜೊತೆಗೆ ಟ್ರಾವೆಲ್ ಮಾಡ್ತಿದ್ರಂತೆ. ಆದರೆ ಐನ್ಸ್ಟೈನೇ ಅವರು ಅಂತ ಆ ಸೈಂಟಿಸ್ಟ್ಗೆ ಗೊತ್ತಿರಲಿಲ್ವಂತೆ, ಅಲ್ಲಿರೋ ಸೈಂಟಿಸ್ಟ್ ಗ್ರೂಪ್ಗಳಿಗೆ. ಸೈಂಟಿಸ್ಟ್ ಅವರೆಲ್ಲ ಏನು ಮಾಡಿದ್ರಂತೆ, ಏನು ನಮ್ಮ ಐನ್ಸ್ಟೈನ್ ಅವರು ಬೈಬಲ್ ಓದ್ತಾ ಕೂತಿದ್ರಂತೆ. ಸೊ ಅಲ್ಲಿರೋ ಎಲ್ಲ ಸೈಂಟಿಸ್ಟ್ಗಳು, ಅಲ್ಲ ಸರ್, ಈಗಿನ ಕಾಲದಲ್ಲಿ ಇದನ್ನೆಲ್ಲ ಓದ್ಕೊಂಡು ನೀವು ನಂಬ್ತೀರಾ, ಇದರಲ್ಲೆಲ್ಲ ಬರೆದಿರೋದೆಲ್ಲ ನಿಜ ಅಂತ, ಸೈನ್ಸ್ ಎಷ್ಟು ಮುಂದುವರೆದಿದೆ, ಸೈನ್ಸೇ ಎಲ್ಲನೂ ವಿಜ್ಞಾನನೇ, ಇದೆಲ್ಲ ಸುಮ್ಮನೆ ಸುಳ್ಳು, ಮೂಢನಂಬಿಕೆಗಳು ಅಂತೆಲ್ಲ ಮಾತಾಡ್ತಾ ಇದ್ರಂತೆ ಎಲ್ಲ ಸೈಂಟಿಸ್ಟ್ಗಳು ಐನ್ಸ್ಟೈನ್ ಹತ್ರ. ಆದರೆ ಐನ್ಸ್ಟೈನ್ ಕೂಡ ದಿ ಗ್ರೇಟ್ ಸೈಂಟಿಸ್ಟ್ ಅಂತ ಗೊತ್ತಿಲ್ಲ. ಅದಾದಮೇಲೆ ಐನ್ಸ್ಟೈನು ಅವರ ಸ್ಟಾಪ್ ಬಂದು ಹೋಗಬೇಕಾದ್ರೆ, ನೀವೆಲ್ಲ ಸೈಂಟಿಸ್ಟ್ ಅಂತ ಇದ್ದೀರಾ, ಒಂದು ಸಲ ನನ್ನ ಭೇಟಿ ಮಾಡಿ ಅಂದ್ಬಿಟ್ಟು ಅವರ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಹೋದ್ರಂತೆ. ಈ ಸೈಂಟಿಸ್ಟ್ ಎಲ್ಲರೂ ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರನ್ನ ಮೀಟ್ ಮಾಡೋಣ ಅಂತ ಇದ್ರಂತೆ. ಇವರು ಏನು ಈ ಸೈಂಟಿಸ್ಟ್ಗಳೆಲ್ಲ ಒಂದು ಲ್ಯಾಬಿಗೆ ಹೋದ್ರಂತೆ. ಆ ಲ್ಯಾಬ್ ಯಾವುದು ಅಂದರೆ ಐನ್ಸ್ಟೈನ್ ಅವರ ಲ್ಯಾಬ್. ಸೊ ಎಲ್ಲ ಸೈಂಟಿಸ್ಟ್ಗಳು ಅಲ್ಲಿಗೆ ಹೋದಾಗ ಅಲ್ಲಿ ಐನ್ಸ್ಟೈನ್ನ ನೋಡಿದ್ರಂತೆ. ಟ್ರೈನಲ್ಲಿ ಸಿಕ್ಕಿದ ವ್ಯಕ್ತಿ ಅಲ್ವಾ ಇವರು ಅಂತ. ಆವಾಗ ಗೊತ್ತಾಯ್ತಂತೆ ಇವರೇ ಐನ್ಸ್ಟೈನ್ ಅಂತ. ಇಡೀ ಯಂಗ್ಸ್ಟರ್ಸ್ಗಳಿಗೆ, ಯಂಗ್ ಸೈಂಟಿಸ್ಟ್ಗಳಿಗೆ ಶಾಕ್ ಆಯ್ತಂತೆ. ಏನಪ್ಪ ಇಷ್ಟೆಲ್ಲ ಏನು ಒಂದು ವಿಜ್ಞಾನಕ್ಕೆ ಇಷ್ಟೆಲ್ಲ ಕೊಡುಗೆ ಕೊಟ್ಟಿರೋ ವ್ಯಕ್ತಿ ಬೈಬಲ್ನ ಓದ್ಕೊಂಡು ಅದನ್ನು ಫಾಲೋ ಮಾಡಿಕೊಂಡು, ಅಥವಾ ಏನೋ ಒಂದು ಕಣ್ಣಿಗೆ ಕಾಣಿಸ್ದೇ ಇರೋದನ್ನೆಲ್ಲ ನಂಬ್ಕೊಂಡು ಬರ್ತಾ ಇದ್ದಾರಲ್ಲ
ಒಬ್ಬ ಸೈಂಟಿಸ್ಟ್ ಆಗಿ ಅಂದ್ಬಿಟ್ಟು ಸರ್ ಸಾರಿ ನೆನ್ನೆ ಹಂಗೆಲ್ಲ ಮಾತಾಡಿದ್ದಕ್ಕೆ, ಬಟ್ ನೀವು ಅದು ಹೆಂಗೆ ಇದನ್ನೆಲ್ಲ ಬಿಲೀವ್ ಮಾಡ್ತಾ ಇದ್ದೀರಾ, ನೀವು ಸೈಂಟಿಸ್ಟ್ ಅಲ್ವಾ ಅಂತ ಕೇಳಿದ್ರಂತೆ. ಆಗ ಸರಿ ಬನ್ನಿ ನೀವು ಫಸ್ಟ್ ನಮ್ಮ ಲ್ಯಾಬ್ನ ನೋಡಿ ಅಂತ ಹೇಳಿ ಅವ್ರು ಕರ್ಕೊಂಡು ಹೋದ್ರಂತೆ. ಅಲ್ಲಿ ಎಲ್ಲ ಗ್ರಹಗಳದ್ದು ಮಾಡೆಲ್ ಇತ್ತಂತೆ. ಮಾಡೆಲ್ ಅಂದರೆ ನೀವು ಯಾವುದಾದ್ರೂ ಏನು ಹೇಳ್ತಾರೆ, ಪ್ಲಾನಿಟೋರಿಯಮ್ಗಳಿಗೆ ಹೋದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರಲ್ವ, ತಾರಾಲಯ ಅಂತ. ಸೊ ಅಲ್ಲಿಗೆಲ್ಲ ಹೋದಾಗ ನಿಮಗೆ ಇರುತ್ತೆ ಅಲ್ಲಿ ಏನು ನಮ್ಮ ಭೂಮಿ ಹೇಗಿದೆ, ನಮ್ಮ ಗ್ರಹಗಳು ಹೇಗಿದೆ, ನಕ್ಷತ್ರಗಳು ಹೇಗಿದೆ ಅಂತ ಅಲ್ಲೆಲ್ಲ ಮಾಡೆಲ್ಗಳೆಲ್ಲ ಮಾಡಿಟ್ಟಿರ್ತಾರೆ. ಆ ಥರ ಅವ್ರ ಲ್ಯಾಬಲ್ಲಿ ಮಾಡೆಲೆಲ್ಲ ಮಾಡಿಟ್ಟಿದ್ರಂತೆ. ಸೈಂಟಿಸ್ಟ್ಗಳು ನೋಡಿಬಿಟ್ಟು ಆ ಮಾಡೆಲ್ಗಳನ್ನ ಯಪ್ಪ ಏನು ಸಖತ್ತಾಗಿದೆ ಇದು ಅಂದ್ಬಿಟ್ಟು ಐನ್ಸ್ಟೈನ್ನ ಕೇಳಿದ್ರಂತೆ. ಸರ್ ಇದು ಹೇಗೆ ಸರ್, ಇದು ಹೆಂಗೆ ರೆಡಿ ಆಗಿದೆ ಸರ್, ಏನು ಸೂಪರ್ ಆಗಿದೆ ಸರ್, ಹೆಂಗೆ ಇದನ್ನೆಲ್ಲ ಮಾಡಿದ್ರಿ ಸರ್ ಅಂತೆಲ್ಲ ಕೇಳಿದ್ರಂತೆ. ಆಗ ಐನ್ಸ್ಟೈನ್ ಹೇಳಿದ್ರಂತೆ ಸೈಂಟಿಸ್ಟ್ಗೆ, ಇದೆಲ್ಲ ನಾನು ಮಾಡಿದ್ದೀನಿ ಅಲ್ವಾ, ಇಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಹೌದು, ಓಕೆ, ಇದೆಲ್ಲ ನಾನು ಕಂಡುಹಿಡ್ದಿದ್ದೀನಿ, ಸೊ ನಾನು ಮಾಡಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ. ಅಂದರೆ ಇದೆಲ್ಲ ನಾನು ಇಲ್ಲಿ ಮಾಡಿದ್ದೀನಿ ಅಂದರೆ ಅದು ಅಲ್ಲಿದೆ ಅಂತ, ಆ ಗ್ರಹ ಅಲ್ಲಿದೆ, ಆ ಗ್ರಹನ ನಾನು ಮಾಡಿದ್ದೀನಿ, ಆಲ್ರೆಡಿ ಗ್ರಹ ಇದೆ, ನಾನು ಮಾಡಿದ್ದೀನಿ. ಈಗ ನನ್ನ ಪಾಯಿಂಟ್ ಏನಂದರೆ ಆ ಗ್ರಹನ ತೊಗೊಂಡೋಗಿ ಇಟ್ಟವ್ರು ಯಾರು ಅಂತ ಕೇಳಿದ್ರಂತೆ ಐನ್ಸ್ಟೈನು ಎಲ್ಲ ಸೈಂಟಿಸ್ಟ್ಗೆ. ಅಲ್ಲಿತ್ತು, ನಾವು ಕಂಡಿಡಿದ್ವಿ, ನಾವು ಸೈಂಟಿಸ್ಟ್ ಆಗಿದ್ದೀವಿ, ಬಟ್ ಅಲ್ಲಿ ಇಟ್ಟವ್ರು ಯಾರು ಅಂತ ಕೇಳಿದ್ರಂತೆ. ನನಗೆ ಇದು ಒಂದು ಟ್ರೈನಿಂಗಲ್ಲಿ ನಾನು ಕೇಳಿದ್ದು, ಅಂದರೆ ಒಂದು ಸ್ಪಿರಿಚುವಲ್ ಟ್ರೈನಿಂಗಲ್ಲಿ, ಸೊ ದಟ್ ನಂಗೆ ಮೈ ಜುಮ್ ಅಂತು ಇದು ಕೇಳಿದಾಗ. ಅಂದರೆ ಹೌದಲ್ವಾ, ಗ್ರಹಗಳನ್ನು ಕಂಡುಹಿಡ್ದಿದ್ದೀವಿ, ಸೈಂಟಿಸ್ಟ್ಗಳು ಗ್ರಹಗಳನ್ನ ಕಂಡುಹಿಡಿದ್ರು, ಅದನ್ನು ಕಂಡುಹಿಡಿದ್ರು, ಇದನ್ನು ಕಂಡುಹಿಡಿದ್ರು ಅಂತ ಹೇಳ್ತಾ ಇದ್ದೀವಿ, ಬಟ್ ಅದನ್ನೆಲ್ಲ ಕಂಡುಹಿಡ್ದಿದ್ದಾರೆ, ಬಟ್ ಆಲ್ರೆಡಿ ಇಟ್ಟವ್ರು ಯಾರು? ಇದನ್ನು ನಮಗೆ ನಮ್ಮ ಸ್ಪಿರಿಚುವಲ್ ಮಾಸ್ಟರ್ ಹೇಳಿದ್ದೇನಕ್ಕೆ ಅಂದರೆ, ಈಗೋ ಬರಬಾರ್ದು, ನೀವೇನೇ ಕಂಡುಹಿಡಿದ್ರೂ ಕೂಡ ಅದು ರೀಡಿಸ್ಕವರ್ ಅಷ್ಟೇ ಹೊರತು ಡಿಸ್ಕವರ್ ಅಲ್ಲ, ನೀವೇನೂ ಮಾಡಲ್ಲ, ಇರೋದನ್ನು ಕಂಡುಹಿಡಿತೀರ ಅಷ್ಟೇ ಅಂತ. ಅದಕ್ಕೋಸ್ಕರ ನಾನೇ ಕಂಡುಹಿಡಿದೆ ಅಂತ ಹೇಳಲೇಬಾರ್ದು, ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ, ಬ್ರಹ್ಮಾಂಡದಲ್ಲಿ ಆಲ್ರೆಡಿ ಎಲ್ಲ ಇದೆ ಅಂತ. ಸೊ ಆಗ ಸೈಂಟಿಸ್ಟ್ಗಳಿಗೆ ಅರಿವಾಯ್ತಂತೆ, ಓ ಹೌದಲ್ವಾ, ಸೊ ನಮ್ಮ ಕಣ್ಣಿಗೆ ಕಾಣಿಸೋದನ್ನು ನಾವು ಇದು ಮಾಡಿದ್ದೀವಿ, ಬಟ್ ಹೌದಲ್ವಾ ಅಲ್ಲಿ ತೊಗೊಂಡೋಗಿ ಇಟ್ಟವ್ರು ಯಾರು ಅಂತ. ಅದನ್ನೇ ಸೂಪರ್ ಕಾನ್ಷಿಯಸ್ ಬ್ರಹ್ಮಾಂಡ ಎನರ್ಜಿ ಅಂತ ಕರೆಯೋದು. ಸೊ ಎಲ್ಲ ವಿಜ್ಞಾನಗಳಿಗೂ ಮೀರಿದ್ದು ಒಂದು ಶಕ್ತಿ ಇದೆ ಅಂತ ಹೇಳಿ ಐನ್ಸ್ಟೈನು ಸೈಂಟಿಸ್ಟ್ಗೆ ಹೇಳಿದ್ರಂತೆ. ಯಾಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ, ಓವರಾಲ್ ಇಲ್ಲಿ ಏನಿದೆ ಅದನ್ನೇ ಇವ್ರು ಹೇಳ್ತಾ ಇರೋದು. ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಬರೀ 5% ಅಷ್ಟೇ, ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋವಂಥ ಶಕ್ತಿ 95% ಇದೆ. ಆ 95%ನ್ನು ಯಾರು ಆ ರಹಸ್ಯವನ್ನು ಹುಡ್ಕೋಕೆ ಆ ಒಂದು ಕುತೂಹಲನ ಕ್ರಿಯೇಟ್ ಮಾಡ್ಕೊಳ್ತಾರೆ, ಅವರ ಲೈಫಲ್ಲಿ ದಿ ಬೆಸ್ಟ್ ಬ್ಯೂಟಿಫುಲ್ಲಾಗಿ ಅವರು ಲೈಫ್ನ ಡಿಸೈನ್ ಮಾಡ್ಕೊಳ್ತಾರೆ ಅಂತ. ಐನ್ಸ್ಟೈನ್ಗೆ ಅಲ್ಲಿಟ್ಟವ್ರು ಯಾರು ಅನ್ನೋ ಪ್ರಶ್ನೆಗಿಂತ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದೆ ಅದನ್ನು, ಸೊ ನಾನು ಕಂಡುಹಿಡ್ದಿದ್ದೀನಿ ಅಂತ ಇರೋದಕ್ಕೇ ಐನ್ಸ್ಟೈನ್ ಆಗಿದ್ದು. ಅಂದರೆ ಅವರು ಅಷ್ಟು ಫೇಮಸ್ ಆಗಿದ್ದು. ಯಾರು ಆ 95% ರಹಸ್ಯವನ್ನು ತಿಳ್ಕೊಳ್ಳೋದು ಅಂದರೆ ಅದನ್ನೇನೋ ಸಂಶೋಧನೆ, ಹೋಗಿ ಏನೋ ಮಾಡೋದಲ್ಲ, ಅದನ್ನು ಅನುಭವಿಸ್ತಾರೆ, ಅದನ್ನು ಫೀಲ್ ಮಾಡ್ತಾರೆ, ಅದನ್ನು ನಂಬ್ತಾರೆ, ಅವರೆಲ್ಲರೂ ಇವತ್ತು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿದ್ದಾರೆ. ಕಣ್ಣಿಗೆ ಕಾಣಿಸ್ತಾ ಇರೋದನ್ನು ನಂಬೋದಲ್ಲ, ಕಣ್ಣಿಗೆ ಕಾಣಿಸ್ದೇ ಇರೋದನ್ನು ನಂಬೋದು. ಇದೇ ಒಟ್ಟಿನಲ್ಲಿ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನಾವು ನಿಂಬೆಹಣ್ಣು ಒಂದು ಟೆಕ್ನಿಕ್ ಮಾಡಿಸ್ತೀವಿ. ಸೊ ಅದರಲ್ಲಿ ಹೇಳ್ತೀವಿ ಕಣ್ಣಿಗೆ ಕಾಣಿಸ್ದೇ ಇದ್ರೂ ಕೂಡ ಏನೇನೆಲ್ಲ ನಡೀತಾ ಇದೆ ನಮ್ಮ ಸುತ್ತ ಅಂತ ಹೇಳಿ. ಸೊ ಬಿಕಾಸ್ ಹೌದು, ಕಣ್ಣಿಗೆ ಕಾಣಿಸ್ದೇ ಇರುವಂಥ ಶಕ್ತಿಗಳು 95% ಇದೆ, ಅದನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಪ್ರಶ್ನೆಗಳು ಬಂದ ಮೇಲೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳಿ ಬಂದು, ಈಗ ಕ್ವಾಂಟಮ್ ಫಿಸಿಕ್ಸು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ ಜನಗಳಿಗೆ. ಆ ಒಂದು ಶಕ್ತಿ ಸಮತೋಲನವನ್ನು ಸದಾ ಕಾಪಾಡ್ತಾ ಇರುತ್ತೆ. ಪ್ರೀತಿಗಿಂತ ದೊಡ್ಡ ದೇವರಿಲ್ಲ ಎಂಬ ಮಾತಿದೆ. ಪ್ರೀತಿಯ ಭಾವ ಸರ್ವರಿಗೂ ಒಳಿತನ್ನೇ ಮಾಡುವ ಮನಸ್ಸು ಆ ವಿಶ್ವ ಚೈತನ್ಯಕ್ಕೆ ನಮ್ಮನ್ನು ಕನೆಕ್ಟ್ ಮಾಡಿಬಿಡುತ್ತದೆ. ನಮ್ಮ ಬದುಕು ಆ ಚೈತನ್ಯದಿಂದ ಬಹು ಪ್ರೇರಿತವಾಗುತ್ತದೆ. ಪ್ರತಿ ಜೀವವು ಆ ವಿಶ್ವ ಚೈತನ್ಯದ ಒಂದು ಅಂಶವೇ. ಅಂದರೆ ಜಾತಿ, ಮತ, ಧರ್ಮ, ಹೆಣ್ಣು, ಗಂಡು, ಪ್ರಾಣಿ, ಪಕ್ಷಿ, ಗಿಡ, ಮರ ಇವ್ಯಾವೂ ಬೇರೆ ಅಲ್ಲ, ಎಲ್ಲ ವಿಶ್ವ ಚೈತನ್ಯದ ಒಂದು ಅಂಶ. ನಾವೆಲ್ಲ ಒಂದೇ, ಯೂನಿವರ್ಸಲ್, ನಾವೆಲ್ಲ ಒಂದೇ ಅಂತ ಕೆಲವ್ರು ಹೇಳೋದನ್ನು ನಾವು ನೋಡಿರ್ತೀವಿ. ಅವಾಗ ಎಲ್ಲೋ ಕೆಲವರು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸುಮ್ಮನೆ ಹೇಳೋದು ಬೇರೆ, ಬಟ್ ಫಾಲೋ ಮಾಡೋದು ಬೇರೆ. ಎಲ್ಲವೂ ಒಂದೇ, ಆ ವಸ್ತುಗಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನು ಇದಕ್ಕೆ ನನ್ನ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನ ಸ್ಪಿರಿಚುವಲ್ ಮಾಸ್ಟರ್ಗೆ. ಆ್ಯಂಡ್ ನಮ್ಮ ನೆಕ್ಸ್ಟ್ ಆಧ್ಯಾತ್ಮದ ಸೆಷನ್ಗೆ ನಾನು ಅವ್ರ ಮೂಲಕನೇ ಕೆಲವು ಸೆಷನ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದು.
ನನಗೆ ಐ ಓಪನ್ ಆಗಿದ್ದು ಇವಾಗೇನಿಲ್ಲಿ ಬರ್ತಾ ಇದೆ. ಸೊ ಅದು ಐ ಓಪನ್ ಆಗಿದ್ದು ನನಗೆ ಅವತ್ತು ನನ್ನ ಮಾಸ್ಟ್ರ್ ಹೇಳಿದಾಗ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಈ ವಸ್ತು ಬೇರೆ ಅಲ್ಲ, ಆ ವಸ್ತು ಬೇರೆ ಅಲ್ಲ, ಬೇರೆಯವ್ರ ವಸ್ತು ನನ್ನ ವಸ್ತು ಇದು ಯಾವುದೂ ಬೇರೆ ಅಲ್ಲ, ಎಲ್ಲವೂ ಒಂದೇ, ಎಲ್ಲವೂ ಒಂದು ಎನರ್ಜಿ, ಎಲ್ಲವೂ ಬ್ರಹ್ಮಾಂಡದ ಒಂದೇ ಒಂದು ಅಂಶಕ್ಕೆ ಸೇರಿರೋದು. ಅದೊಂಚೂರು ಆಯಾ ತಪ್ಪಿದ್ರೂ ಏನೇನೋ ಆಗೋಗುತ್ತೆ. ಮನುಷ್ಯರು ಆಯಾ ತಪ್ಪಿ ಬದುಕ್ತಾ ಇರೋದಕ್ಕೇ ಇವತ್ತು ನಮ್ಮ ಲೈಫ್ ಹೇಗೇಗೋ ಆಗೋಗಿದೆ. ಸೊ ನಾವೆಲ್ಲರೂ ಆ ವಿಶ್ವ ಚೈತನ್ಯಕ್ಕೆ ಕನೆಕ್ಟ್ ಆದರೆ ಏನು ವಿಶ್ವ ಚೈತನ್ಯ ನಮ್ಮನ್ನು ಖಂಡಿತ ಮೇಲೆತ್ಕೊಂಡು ಹೋಗುತ್ತೆ. ಅಂದರೆ ನಮ್ಮನ್ನು ಗ್ರೋತ್ ಕಡೆ ಕರ್ಕೊಂಡು ಹೋಗುತ್ತೆ, ಡಿಸೈನ್ ಕಡೆ ಕರ್ಕೊಂಡು ಹೋಗುತ್ತೆ, ನಾವು ಡಿಸೈನ್ ಮಾಡಿದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಇದನ್ನೇ ಇಲ್ಲಿ ಹೇಳ್ತಾ ಇರೋದು. ಸೊ ಇನ್ನು ಮಿಕ್ಕಿದ್ದನ್ನು ನಾನು ನಾಳೆ ಹೇಳ್ತೀನಿ. ಬಟ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೂರೂ ಇದೆ. ಕಾನ್ಷಿಯಸ್ ಅನ್ನೋದು ನಾವೆಲ್ಲರೂ ಬರೀ ನೋಡ್ತಾ ಇರೋವಂಥದ್ದು ಅಷ್ಟೇ, ಕೇಳ್ತಾ ಇರೋದು, ನೋಡಿರೋದು, ಮಾತಾಡ್ತಾ ಇರೋದು, ಅನುಭವಿಸಿರೋದು ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿದೆ. ಅದೆಲ್ಲವನ್ನು ನಾನು ಸಬ್ ಕಾನ್ಷಿಯಸ್ಗೆ ಹಾಕಿದ್ದೀನಿ. ಸಬ್ ಕಾನ್ಷಿಯಸ್ಸು ಅದನ್ನು ಎಲ್ಲಿ ಕನೆಕ್ಟ್ ಮಾಡ್ತಾ ಇದೆ? ಸೂಪರ್ ಕಾನ್ಷಿಯಸ್ಗೆ ಕನೆಕ್ಟ್ ಮಾಡ್ತಾ ಇದೆ. ಸೊ ಸೂಪರ್ ಕಾನ್ಷಿಯಸ್ಸು ಸಬ್ ಕಾನ್ಷಿಯಸ್ ಏನೇನು ಕೇಳ್ಕೊಂಡಿದೆ ಅದನ್ನೆಲ್ಲ ಕೊಡ್ತಾ ಇದೆ. ಅದನ್ನೆಲ್ಲ ಅನುಭವಿಸ್ತಾ ಇರೋದು ಕಾನ್ಷಿಯಸ್ ಮೈಂಡ್. ಇವತ್ತು ನಮ್ಮ ಜೀವನದಲ್ಲಿ ನೋವು, ದುಃಖ, ಹತಾಶೆ, ಜಲಸಿ, ಕೋಪ, ಬೇಜಾರು, ಏನು ಆತಂಕ, ಭಯ, ಸುಳ್ಳು, ಮೋಸ ಇವೆಲ್ಲವೂ ನಾವೆಷ್ಟು ನೋಡ್ತೀವಿ ಅದನ್ನೆಲ್ಲ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡ್ತೀವಿ. ಸಬ್ ಕಾನ್ಷಿಯಸ್ ಸೂಪರ್ ಕಾನ್ಷಿಯಸ್ಗೆ ಕಳಿಸುತ್ತೆ, ಸೂಪರ್ ಕಾನ್ಷಿಯಸ್ ವಾಪಸ್ ಕೊಡುತ್ತೆ. ಸೊ ಅದು ನಮ್ಮ ಲೈಫಲ್ಲಿ ಮತ್ತೆ ಡಿಸೈನ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಸೋಕ್ಕೆ ಇದನ್ನು ಹೇಳ್ತಾ ಇರೋದು. ಶುಭ ನುಡಿಯೇ ಶಕುನದ ಹಕ್ಕಿ ಅಂದರೆ ಶುಭನ ನೀವು ನುಡಿಬೇಕು, ಒಳ್ಳೆಯದನ್ನು ನೀವು ನುಡಿಬೇಕು ಅಂತ. ಬಟ್ ಅದು ಹೇಗೆ ಹಂತ ಹಂತವಾಗಿ ಹೋಗುತ್ತೆ ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಬುಕ್ ಅಂತ ಅನ್ನಿಸ್ತಾ ಇದೆಯಾ? ಆ್ಯಂಡ್ ಇದು ಸುಮ್ಮನೆ ಕತೆ ಕೇಳೋರಿಗೆ ಖಂಡಿತ ಅಲ್ಲ, ಜೀವನದಲ್ಲಿ ಆಳವಾಗಿ ಇಳಿದು ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕು. ನಾನು ಸುಮ್ಮನೆ ಬರೀ ಟಾಂಟ್ ಹೊಡ್ಕೊಂಡು ರೇಗಿಸ್ಕೊಂಡು ಬರೀ ತಪ್ಪುಗಳನ್ನ ಹುಡುಕೊಂಡು ನಾನೇ ಗ್ರೇಟ್ ಅನ್ನೋ ಅಹಂಭಾವನೆಯಲ್ಲಿರೋರಿಗೆ ಅರ್ಥನೇ ಆಗಲ್ಲ ಈ ನಮ್ಮ ಕಾನ್ಸೆಪ್ಟ್ಗಳು. ಆ್ಯಂಡ್ ಇವತ್ತು ಈಗ ತೊಗೊಂಡಿರೋ ಬುಕ್ಕು ಅದೆಲ್ಲವೂ ಬಿಟ್ಟು ಬ್ರಹ್ಮಾಂಡದ ದೃಷ್ಟಿಯಿಂದ ನೋಡೋದನ್ನು ನಾವು ಕಲಿಯೋಕ್ಕೆ ಶುರು ಮಾಡಿದ್ರೆ ಮಾತ್ರ ಇದು ನಮ್ಗೆ ಅರ್ಥ ಆಗುತ್ತೆ. ಸೊ ನಾಳೆ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿದೆ ಅನ್ನಿಸ್ತಾ? ಏನೆಲ್ಲ ಅನ್ನಿಸ್ತು? ನಿಮ್ಮೊಳಗಡೆ ಏನೆಲ್ಲ ಫೀಲಿಂಗ್ಸ್ ಬರ್ತಾ ಇದೆ? ದಯವಿಟ್ಟು ಒಂದು ನಿಮಿಷ ಟೈಮ್ ಕೊಟ್ಟು ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ. ಶೇರ್ ಮಾಡಿ. 2025ರಲ್ಲಾದರೂ ನಮ್ಮ ಸುತ್ತ ಇರೋ ಎಲ್ಲರೂ ಕೂಡ ಆ ವಿಶ್ವ ಚೈತನ್ಯದ ಒಂದೇ ಅಂಶಕ್ಕೆ ಬರೋ ಹಾಗೆ ಆಗಲಿ ಅಂತ ನಾವೆಲ್ಲರೂ ವಿಶ್ ಮಾಡೋಣ. ಥ್ಯಾಂಕ್ ಯು. ಮತ್ತು ನಾಳೆ ಕಂಟಿನ್ಯೂ ಮಾಡೋಣ.